ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಎರಡು ಪ್ರಮುಖ ಸುನ್ನಿ ಸಂಘಟನೆಗಳಾದ ಎಸ್ಎಸ್ಎಫ್ ಮತ್ತು ಎಸ್ಕೆಎಸ್ಎಸ್ಎಫ್ ಒಂದಾಗಲಿದೆಯಾ? ಕಾಂತಪುರಂ ಎಪಿ ಅಬುಬಕರ್ ಮುಸ್ಲಿಯಾರ್ ನೇತೃತ್ವ ನೀಡುವ ಎಸ್ಎಸ್ಎಫ್ ಸಂಘಟನೆ ಮತ್ತು ಜಿಫ್ರಿ ಮುತ್ತುಕೋಯ ತಂಗಳ್ ನೇತೃತ್ವ ನೀಡುತ್ತಿರುವ ಸಂಘಟನೆಗಳೆರಡೂ ಜೊತೆ ಸೇರಲಿದೆಯಾ? ಭಿನ್ನಾಭಿಪ್ರಾಯವನ್ನ ಮೀರಿ ಪರಸ್ಪರ ಈ ಎರಡು ಸಂಘಟನೆಗಳು ಹಿಂದಿನ ವೈಭವಕ್ಕೆ ಮರಳಲಿದೆಯಾ? ಕಾಸರಗೋಡಿನ ಕುಣಿಯ ಎಂಬಲ್ಲಿ ನಡೆದ ಸಮಸ್ತ ಕೇರಳ ಜಮಿಯತುಲ್ ಉಲಾಮಾ ಸಮಾವೇಶದ ಬಳಿಕ ಇಂಥದೊಂದು ಪ್ರಶ್ನೆ ಎರಡೂ ಸಂಘಟನೆಗಳ ಕಾರ್ಯಕರ್ತರಲ್ಲಿ ಹುಟ್ಟುಕೊಂಡಿದೆ. ಸಮಸ್ತದ 100ನೇ ವರ್ಷದ ಮಹಾಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಜಿಫ್ರಿ ಮುತ್ತುಕೋಯ ತಂಗಳ್ ಈ ಆಹ್ವಾನ ನೀಡಿದ್ದಾರೆ. ಎರಡೂ ಸಂಘಟನೆಗಳು ಒಂದಾಗಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಂಬತ್ತರ ದಶಕದವರೆಗೆ ಈಗಿನಂತೆ ಎರಡು ಸಂಘಟನೆಗಳು ಇರಲಿಲ್ಲ. ಇಕೆ ಅಬುಬಕರ್ ಮುಸ್ಲಿಯಾರ್ ಮತ್ತು ಎಪಿ ಅಬುಬಕರ್ ಮುಸ್ಲಿಯಾರ್ ಅವರು ಒಂದೇ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು. 1989ರ ಸುಮಾರಿಗೆ ಭಿನ್ನಾಭಿಪ್ರಾಯಗಳು ತಲೆದೋರಿದವು. ಎಪಿ ಅಬುಬಕರ್ ಮುಸ್ಲಿಯಾರ್ ಅವರು ಎಸ್ಎಸ್ಎಫ್ ಸಂಘಟನೆಯ ಜೊತೆ ಗುರುತಿಸಿಕೊಂಡ್ರು. ಇಕೆ ಅಬುಬಕರ್ ಮುಸ್ಲಿಯಾರ್ ಅವರು ಎಸ್ಕೆಎಸ್ಎಸ್ಎಫ್ ಸಂಘಟನೆಯ ನೇತೃತ್ವ ವಹಿಸಿದ್ರು. ಸಮಸ್ತ ಜಮಿಯತುಲ್ ಉಲಾಮಾ ಹೇಗೆ ಎಸ್ಕೆಎಸ್ಎಸ್ಎಫ್ ಸಂಘಟನೆಯ ಮಾತೃ ಸಂಘಟನೆ ಆಯಿತೋ ಹಾಗೆಯೇ ಸುನ್ನಿ ಜಮಿಯತುಲ್ ಉಲಾಮಾ ಎಸ್ಎಸ್ಎಫ್ನ ಮಾತೃ ಸಂಘಟನೆ ಆಯಿತು. ಹೀಗಾಗಿ 3 ದಶಕಗಳೇ ಕಳೆದಿವೆ. ಎರಡು ಸಂಘಟನೆಗಳು ಬಲಿಷ್ಠವಾಗಿವೆ ಮತ್ತು ಜನರನ್ನ ಭಾರೀ ಪ್ರಮಾಣದಲ್ಲಿ ಪ್ರಭಾವಿಸಿವೆ. ಮುಖ್ಯವಾಗಿ ಕೇರಳ ಕೇಂದ್ರವಾಗಿಟ್ಕೊಂಡು ಹುಟ್ಟಿಕೊಂಡಿರುವ ಎರಡೂ ಸಂಘಟನೆಗಳು ಆ ಗಡಿಯನ್ನ ಮೀರಿ ಕರಾವಳಿ ಪ್ರದೇಶ ಸಹಿತ ವಿವಿಧ ರಾಜ್ಯಗಳಲ್ಲೂ ತನ್ನ ಸಂಘಟನಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿವೆ. ಇದೀಗ ಸಮಸ್ತ ಜಮಿಯತುಲ್ ಉಲಾಮಾ ವಾರ್ಷಿಕ ಸಮಾವೇಶದಲ್ಲಿ ಅಧ್ಯಕ್ಷರಾದ ಜಿಫ್ರಿ ಮುತ್ತುಕೋಯ ತಂಗಳವರು ಒಂದು ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಜೊತೆಯಾಗಿ ಸಾಗೋಣ ಎಂದು ಅವರು ಹೇಳಿದ್ದಾರೆ. ಸಮಸ್ತ ಸಂಘಟನೆಯ ಜೊತೆ ಸೇರಿಕೊಳ್ಳಿ ಎಂದು ಅವರು ಕರೆ ನೀಡಿದ್ದಾರೆ. ಈ ಹಿಂದೆ ಬಿಟ್ಟು ಹೋದವರು ಮತ್ತು ದೂರವಾದವರು ಮರಳಿ സമസ്തದ ജೊತೆ ಸೇರಿಕೊಳ್ಳಿ ಎಂದು ನೇರವಾಗಿ ಅವರು ಹೇಳಿದ್ದಾರೆ. ಆದರೆ ಯಾರ ಹೆಸರನ್ನೂ ಎತ್ತಿಲ್ಲ. മറ്റൊരു കാര്യം പ്രത്യേകമായി പറയാനുള്ളത്, സമസ്ത കേരള ജമിയത്തുൽ ഉലമയുടെ മുശാവറ ഈ 4-ാം തീയതി ഇവിടെ ഈ സ്ഥലത്ത് വെച്ചുകൊണ്ട് തന്നെ കൂടി. അതിൽ പ്രധാനപ്പെട്ട പല തീരുമാനങ്ങളുണ്ട്. പ്രധാനപ്പെട്ട ഒന്ന് തന്നെയാണ് സമസ്ത കേരള ജമിയത്തുൽ ഉലമയിൽ നിന്നും വിട്ടുപോയ ഏതെല്ലാം സുന്നി സംഘടനകളുണ്ടോ അവരൊക്കെ ആ മാതൃസംഘടനയിലേക്ക് മടങ്ങി വരണം. നമ്മൾ ഗർവാപ്പസി എന്നൊക്കെ കേട്ടിട്ടില്ലേ? അപ്പോൾ നമ്മൾ പറയണത് വിട്ടുപോയ എല്ലാ സുന്നി സംഘടനകളും അവർ സമസ്ത കേരള ജമിയത്തുൽ ഉലമ എന്ന് പറഞ്ഞ മാതൃസംഘടനയിലേക്ക് അവർ തിരിച്ചു വരണം. അത് സമസ്ത കേരള ജമിയത്തുൽ ഉലമയുടെ കഴിഞ്ഞ ഈ 4-ാം തീയതി നടന്ന മുശാവറ യോഗത്തിലുള്ളതായ ഒരു പ്രമേയവും ഒരു തീരുമാനമാണ്. ಈ ಕರೆಗಿಂತ ಮೊದಲೇ ಎರಡೂ ಸಂಘಟನೆಗಳ ಕಾರ್ಯಕರ್ತರಲ್ಲಿ ಈ ಬಗ್ಗೆ ಧಾರಾಳ ಚರ್ಚೆಗಳು ನಡೆದಿವೆ. ಇಬ್ಬರು ಜೊತೆಯಾಗಿ ಕೆಲಸ ಮಾಡುವುದರಿಂದ ಇನ್ನೂ ಹೆಚ್ಚು ಜನರನ್ನ ಪ್ರಭಾವಿಸಬಹುದು ಎಂಬ ಅಭಿಪ್ರಾಯ ಕಾರ್ಯಕರ್ತರಲ್ಲಿ ಧಾರಾಳವಾಗಿದೆ. ಕಾರ್ಯಕರ್ತರ ಅಭಿಪ್ರಾಯವನ್ನೇ ಇದೀಗ ಜಿಫ್ರಿ ಮುತ್ತುಕೋಯ ತಂಗಳವರು ಸಮಾವೇಶದ ಸಮಾರೋಪ ಭಾಷಣದಲ್ಲಿ ಹೇಳಿದಂತಾಗಿದೆ. ಇದೀಗ ಎಪಿ ಅಬುಬಕರ್ ಮುಸ್ಲಿಯಾರ್ ಕೂಡ ಪಾಸಿಟಿವ್ ಆಗಿ ಪ್ರತಿಕ್ರಿಯಿಸಿದ್ದು, ಫೆಬ್ರವರಿ 14ರಂದು ನಮ್ಮ ನಿಲುವನ್ನು ಸ್ಪಷ್ಟಪಡಿಸುತ್ತೇವೆ ಎಂದು ಹೇಳಿದ್ದಾರೆ. ಸುನ್ನಿ ಸಂಘಟನೆಗಳ ಐಕ್ಯದ ಬಗ್ಗೆ ಹಿಂದೆ ಹಲವಾರು ಬಾರಿ ಮಾತುಕತೆಗಳು ನಡೆದಿದೆ ಎಂದು ಕೂಡ ಕಾಂತಪುರಂ ಅಬುಬಕರ್ ಮುಸ್ಲಿಯಾರ್ ಹೇಳಿದ್ದಾರೆ. ಸಮಸ್ತಕ್ಕೆ ಮರಳಿ ಬರಬೇಕು ಎಂಬ ಜಿಫ್ರಿ ಮುತ್ತುಕೋಯ ತಂಗಳ್ ಅವರ ಆಹ್ವಾನಕ್ಕೆ ಫೆಬ್ರವರಿ 14ರಂದು ಉತ್ತರಿಸುವೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. 14ാം തീയതി കോട്ടക്കടുത്ത് ഒരു പരിപാടി വെച്ചിട്ടുണ്ട്, വിളംബരം. അവിടെ വെച്ച് ഇതിനൊക്കെ മറുപടി പറയേണ്ടത് പറയും. ഇതാണ് ഈ ഐക്യചർച്ച എന്നുള്ളതിന്റെ ഉദ്ദേശം. ഇങ്ങനെ തിരിച്ചു വരലാണോ? എങ്ങനെയാണ്? അതൊന്നും ഇപ്പോൾ പറയുന്നില്ല. 14ാം തീയതി നമുക്ക് ബാക്കിയുണ്ടെങ്കിൽ പറയാം. പല ഘട്ടങ്ങളിലായി ചർച്ച നടന്നില്ലല്ലോ. അതെ, അതിനെ സംബന്ധിച്ചൊക്കെ നമുക്ക് പറയാനുള്ള ചാൻസുകൾ വരുന്നുണ്ടല്ലോ. അതും ഞാൻ അന്ന് പറയാം. ആണോ അല്ലേ എങ്ങനെയാണ് നമുക്ക് 14ാം തീയതി ಅದು പറയാൻ വേണ്ടി ഞങ്ങൾ ಸುನ್ನಿ ಸಂಘಟನೆಗಳ ಐಕ್ಯವು ಶುಭ ಸೂಚನೆಯೋ ಅಲ್ಲವೋ ಎಂಬುದನ್ನು ಫೆಬ್ರವರಿ 14ರಂದು ತಿಳಿಸುವೆ. ಈ ವಿಷಯಗಳನ್ನೆಲ್ಲ ಸ್ಪಷ್ಟಪಡಿಸುವುದಕ್ಕಾಗಿಯೇ ಫೆಬ್ರವರಿ 14 ದಿನಾಂಕವನ್ನು ನಿಗದಿಪಡಿಸಿದ್ದೇವೆ ಎಂದು ಕಾಂತಪುರಂ ಅಬುಬಕರ್ ಮುಸ್ಲಿಯಾರ್ ಹೇಳಿದ್ದಾರೆ.
ಅಂತೂ ವಿಭಜನೆಯಾಗಿ 3 ದಶಕಗಳ ಬಳಿಕ ಆಯ್ಕೆಗೊಳ್ಳುವ ಪ್ರಸ್ತಾಪವನ್ನ ಜಿಫ್ರಿ ಮುತ್ತುಕೋಯ ತಂಗಳ್ ಮುಂದಿಟ್ಟಿದ್ದಾರೆ. ಕಾಂತಪುರಂ ಅಬುಬಕರ್ ಮುಸ್ಲಿಯಾರ್ ಕೂಡ ಅದಕ್ಕೆ ಪಾಸಿಟಿವ್ ಆಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡೂ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ಕುತೂಹಲ ಗರಿಗೆದರಿದೆ. ಫೆಬ್ರವರಿ 14ರಂದು ಕಾಂತಪುರಂ ಅಬುಬಕರ್ ಮುಸ್ಲಿಯಾರ್ ಏನನ್ನ ಹೇಳ್ತಾರೆ ಎಂಬ ಬಗ್ಗೆ ಎರಡು ಸಂಘಟನೆಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ಕುತೂಹಲದಿಂದ ಕಾಯುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.